ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯಾವ ಒಂದು ಇನ್ಫಾರ್ಮೇಷನ್ ಬಗ್ಗೆ ಅಂತ ಹೇಳಿದ್ರೆ, ಒಂದು ಚಿಕ್ಕ ಕೆಲಸನ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ಇವಾಗಿದೆ ಆದ್ರೂ ಆ ಒಂದು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ನಿಮ್ಮ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ಆಯಿತಾ, ಇದನ್ನು ಬಂದು ನಾನು ಹೇಳ್ತಿರೋದಲ್ಲ, ಗೌರ್ಮೆಂಟಿಂದನೇ ಇದು ಸ್ವತಃ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಸೊ ಅದೇನು ಎತ್ತ ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ವಿಷಯನ. ಸೊ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಮೊದಲನೇ ಸರಿ ನೋಡ್ತಾ ಇಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ನೋಡ್ತಾರೆ ಚಾನಲ್ನ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನೊಂದು ಏನು ಅಪ್ಡೇಟ್ ಕೊಡಬೇಕಿದೆ ಏನಪ್ಪ ಅಂತ ಹೇಳಿ ಸ್ನೇಹಿತರೆ, ನನ್ನ ಚಾನಲ್ ಈಗ ಲಾಸ್ಟ್ ಒಂದು 2 ವಿಡಿಯೋ ಏನು ಫಸ್ಟ್ 2 ವಿಡಿಯೋ ಏನು ಹಾಕಿದ್ದೀನಿ ನಾನು ಈ ಒಂದು ಚಾನಲಲ್ಲಿ. ಸೊ ಆವಾಗ ನನ್ನ ಚಾನಲ್ಗೆ ಬೇರೆ ಒಂದು ಹೆಸರು ಇಕ್ಕಿದ್ದೆ ನಾನು, ಇನ್ಸೈಟ್ ಸುದ್ದಿ ಅಂತೇಳಿ. ಸೊ ಆ ಹೆಸರನ್ನ ಬಂದು ಇವಾಗ ಚೇಂಜ್ ಮಾಡಿದ್ದೀನಿ, ನಿಕ್ಕಿ ಅಂತೇಳಿ ಚೇಂಜ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಅನಿವಾರ್ಯ ಕಾರಣಗಳಿಂದ ಒಂದು ಹೆಸರನ್ನ ಹಳೆಯ ಹೆಸರನ್ನು ಚೇಂಜ್ ಮಾಡಬೇಕಾಗಿ ಬಂತು. ಸೊ ಇಂದಿನಿಂದ ಈ ಒಂದು ಹೆಸರನ್ನ ಯೂಟ್ಯೂಬ್ ಚಾನಲ್ ಕಂಟಿನ್ಯೂ ಆಗುತ್ತೆ, ಓಕೆನಾ. ಸೊ ಆಮೇಲೆ ಹೇಳ್ದಂಗೆ ನಾನು ನಿಮಗೆ ಗೊತ್ತಿರುತ್ತೆ, ರೇಷನ್ ಕಾರ್ಡ್ ಸುಮಾರು ಜನ ಮಾಡಿಸ್ಕೊಂಡಿರ್ತಾರೆ, BPL ಆಗಿರ್ಬೋದು, APL ಆಗಿರ್ಬೋದು. ಸೊ ಆದರೆ APL ಅಲ್ಲಿ ಸಿಗುವಂಥ ಬೆನಿಫಿಟ್ಸ್ಗಿಂತ BPL ಕಾರ್ಡ್ ಇದ್ರೆ ನಿಮಗೆ ಗೊತ್ತಿರುತ್ತೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತೇಳಿ. ಆ ಒಂದು ಆಸ್ಪತ್ರೆಗಳಿಗೆ ಏನಾದರೂ ಹಾಸ್ಪಿಟಲ್ಗಳಿಗಾಗಿರ್ಬೋದು, ಎಲ್ಲದಕ್ಕೂ ಗೌರ್ಮೆಂಟದ್ದು ಏನೇನು ಸ್ಕೀಮ್ ಬರುತ್ತೆ ಆ ಸ್ಕೀಮ್ಗಳಿಗಾಗಿರ್ಬೋದು, ನಿಮಗೆ ಒಂದು BPL ರೇಷನ್ ಕಾರ್ಡ್ ಅನ್ನೋದು ಇದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆದರೆ ಈಗ ಆಲ್ರೆಡಿ ಮಾಡಿಸ್ಕೊಂಡಿರೋರು ಇದ್ದರೆ ಪರವಾಗಿಲ್ಲ, ಆದರೆ ತುಂಬ ಆಲ್ರೆಡಿ ಮಾಡಿಸ್ಕೊಂಡಿರೋರು ಇರ್ತೀರ ಗೊತ್ತಾ. ಸೊ ಅವರು ಒಂದು ಮಿಸ್ಟೇಕನ್ನು ಮಾಡಿರ್ತಾರೆ ಅಥವಾ ಅವ್ರಿಗೆ ಗೊತ್ತಿರೋದಿಲ್ಲ. ಒಂದು ರೇಷನ್ ಕಾರ್ಡ್ ಇದೆ, ಒಂದು ಮನೆಯಲ್ಲಿ ಒಂದು 4 ಜನ 5 ಜನ ಇದ್ದೀರಾ ಮೆಂಬರ್ಸ್ ಅಂತ ಹೇಳಿದ್ರೆ ಒಂದು ರೇಷನ್ ಕಾರ್ಡ್ ಇರುತ್ತೆ. ಸೊ 5 ಜನನ್ನು ಕೂಡ ಆ್ಯಡ್ ಮಾಡ್ಕೊಂಡಿರ್ತೀರ. ಆ ಒಂದು ರೇಷನ್ ಕಾರ್ಡಲ್ಲಿ 5 ಜನ ಮನೆಯಲ್ಲಿರುವಂಥ 5 ಜನದ ಹೆಸರು ಕೂಡ ಆ್ಯಡ್ ಆಗಿರುತ್ತೆ. ಈ KYC ಅನ್ನುವಂಥದ್ದನ್ನು ಮಾಡಿಸ್ಬೇಕು ಅನ್ನೋದನ್ನು ತುಂಬ ವರ್ಷಗಳ ಹಿಂದೆಯಿಂದನೇ ಗೌರ್ಮೆಂಟ್ ಇದನ್ನು ತಂದಿತ್ತು, ಈ KYC ಮಾಡಿಸ್ಕೊಳ್ಳುವಂಥದ್ದು ರೇಷನ್ ಕಾರ್ಡ್ ಇರುವಂಥ ಎಲ್ಲ ಸದಸ್ಯರು ಕೂಡ. ಸೊ ಆದರೆ ಒಂದಷ್ಟು ಜನ ಏನು ಮಾಡಿದ್ರು, ಒಂದಷ್ಟು ಜನ ಮಾಡಿಸ್ಕೊಂಡಿದ್ದಾರೆ, ಎಲ್ಲ ಒಂದು ಮೆಂಬರ್ಸ್ ಕೂಡ ಈ KYC ಅನ್ನೋದನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಜನ ಏನಪ್ಪ ಅಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ಒಬ್ಬರಿಬ್ಬರು ಮಾಡಿಸ್ಕೊಂಡಿರ್ತಾರೆ, ಮಿಕ್ದವ್ರು ಯಾರು ಒಂದು ಕಾರ್ಡಲ್ಲಿ ಒಂದು ಮಿಕ್ದವ್ರು ಯಾರು ಮೆಂಬರ್ಗಳು ಯಾರು ಇರ್ತಾರೆ, ಸೊ ಅವ್ರದ್ದು ಮಾಡಿಸಿರೋದಲ್ಲ ಈ KYC, ಓಕೆನಾ. ಸೊ ಈ ಒಂದು ತಪ್ಪನ್ನು ಮಾಡ್ತಿದ್ರೆ ನೀವು, ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಅಂತಂದರೆ ಆಗಸ್ಟ್ 31ನೇ ತಾರೀಕಿಂದ ನಿಮ್ಮ ಒಂದು ರೇಷನ್ ಕಾರ್ಡಿಂದ ನಿಮ್ಮ ಹೆಸರು ರಿಮೂವ್ ಆಗುತ್ತೆ. ಇಲ್ಲ ಅಂತಂದರೆ ಆ ಪೂರ್ತಿ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಹೆಂಗೆ ಮಾಡಬೇಕು, ಅದನ್ನು ಯಾವ ಥರ ಆ್ಯಡ್ ಮಾಡಬೇಕು, ಅಥವಾ ನಿಮ್ಮದು KYC ಒಂದು ಈ KYC ಆಗಿದೆ ಇಲ್ವೋ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರ್ದು ಆಗಿದೆ ಈ KYC, ಯಾರ್ಯಾರ್ದು ಆಗಿಲ್ಲ ಅನ್ನೋದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ನೀವೇ ಚೆಕ್ ಮಾಡ್ಕೊಬೋದು. ಚೆಕ್ ಮಾಡ್ಕೊಂಡು ಆಗಿರೋದು ಏನು ಥರ ಏನೋ ಆಗಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಡಿಪೋ ಹತ್ತಿರ ನಿಮ್ಮದು ರೇಷನ್ ಎಲ್ಲಿ ಕೊಡ್ತಾರಲ್ಲ ಹೋದರೆ ನಿಮ್ಗೆ ಅಲ್ಲಿ ಮಾಡಿಕೊಡ್ತಾರೆ. ಏನು ಯಾವ ಥರ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋದು ತುಂಬ ವರ್ಷಗಳಿಂದ ಮಾಡ್ತಿದ್ದಾರೆ. ಈ ತಮ್ಮ KYC ಅಂತ ಮಾಡ್ತಾರೆ, ಬೆಳ್ಳಿಂದ ತಮ್ಮ ತೊಗೊಂಡು ಅದನ್ನು KYC ಮಾಡಿಕೊಡ್ತಾರೆ. ಸೊ ಅದನ್ನು ಮಾಡ್ಕೊಡ್ತಾರೆ, ಕೆಚ್ಕೊಳ್ಳುವಂಥದ್ದಿಲ್ಲ. ಆದರೆ ಆಗಸ್ಟ್ 31 ಒಳಗಡೆ ಮಾಡಿಸ್ಕೊಡ್ಬೇಕಾಗತ್ತೆ ಯಾರು ಮಾಡಿಸಿಲ್ಲ ಅಂತ ಹೇಳಿದ್ರೆ, ಆಯಿತಾ. ಈ KYC ಆಗಿದೆ ಆಗಿಲ್ಲ ಅನ್ನೋದನ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ನಾನು. ನೀವು ಮನೇಲಿ ಕೂತ್ಕೊಂಡು ಈ ಒಂದು ವಿಡಿಯೋನ ಫಾಲೋ ಮಾಡ್ಕೊಂಡು ಮನೇಲಿ ಕೂತ್ಕೊಂಡು ನಿಮ್ದು ಯಾವತ್ತು ಈ KYC ಆಗಿದೆ ಆಗಿಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೋದು, ಓಕೆನಾ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವ ರೀತಿ ಚೆಕ್ ಮಾಡೋದು ಅನ್ನೋದು ನಿಮಗೆ ಅರ್ಥ ಆಗೋದಿಲ್ಲ, ಆಯಿತಾ. ಸೊ ಮೊದಲನೇದಾಗಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ತೀನಿ. ನಿಮಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ನಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಬಂದ್ಬಿಟ್ಟು ನಿಮಗೆ ಗೌರ್ಮೆಂಟಿಂದ ನಿಮಗೆ ಆಹಾರ ನಿಗಮ ಏನಿದೆ, ಸೊ ಗೌರ್ಮೆಂಟ್ದು ಆ ಒಂದು ಲಿಂಕ್ ಅದು. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಯಾವ ಥರ ತೋರಿಸ್ತೀನಿ ವಿಡಿಯೋನ, ಸೊ ಆ ಥರ ನೀವು ಚೆಕ್ ಮಾಡ್ಕೊಳ್ಬೋದು, ಓಕೆನಾ. ಸೊ ನಾನು ಆಲ್ರೆಡಿ ಲಿಂಕ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಕಾಣಿಸ್ತಿರ್ಬೋದು, ಸ್ಕ್ರೀನಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ಕರ್ನಾಟಕ ಸರ್ಕಾರ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತೇಳಿ ಒಂದು ವೆಬ್ಸೈಟ್ ಓಪನ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಇದು ನಿಮ್ಗೆ ಏನೇ ಕಾಣಿಸ್ತಿರತ್ತೆ, ಝೂಮ್ ಮಾಡ್ತಾ ಹೋಗ್ತೀನಿ, ನಾನು ಫೋನಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಮೊದಲನೇ ಬಂದ್ಬಿಟ್ಟು ರೇಷನ್ ಕಾರ್ಡ್ ಸ್ಟೇಟಸ್ ಮಾಡ್ಯೂಲ್ ಅಂತ ಇದೆ. ಸೊ ಇದ್ರಲ್ಲಿ ಏನಪ್ಪ ಅಂದರೆ 3 ಸ್ಟೆಪ್ ಇದೆ, ಆಯಿತಾ. 3 ಸ್ಟೆಪ್ ಏನಪ್ಪ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇ ಸ್ಟೆಪ್ಪಲ್ಲಿ ಬಂದು ಬೆಂಗಳೂರಲ್ಲಿ ಇದ್ದೀರಾ ಅಂತಂದರೆ ಬೆಂಗಳೂರು ಮತ್ತು ಅರ್ಬನ್ ರೂರಲ್ ಸಿಟಿ ಡಿಸ್ಟ್ರಿಕ್ಟ್ಸ್ ಓನ್ಲಿ ಅಂತಿದೆ. ಸೊ ಬೆಂಗಳೂರಿನಲ್ಲಿರುವಂಥವ್ರು ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು, ಈ KYC ಆಗಿದ್ದೇ ಇಲ್ವೋ ಅನ್ನೋದನ್ನು. ಇಲ್ಲ ನೀವು ಬೇರೆ ಕಡೆ ಇದ್ದೀರಾ ಅಂತಂದರೆ 2ನೇ ಸ್ಟೆಪ್ಪಲ್ಲಿ ನೋಡ್ಬೋದು. ಇಲ್ಲಿ 2ನೇ ಸ್ಟೆಪ್ಪಲ್ಲಿ ಬಂದ್ಬಿಟ್ಟು ಓನ್ಲಿ ಫಾರ್ ಕಲಬುರಗಿ ಬೆಂಗಳೂರು ಡಿವಿಷನ್ಸ್ ಎಕ್ಸ್ಪೆಕ್ಟ್ ಬೆಂಗಳೂರು ಅರ್ಬನ್ ರೂರಲ್ ಸಿಟಿ ಅಂತ ಇದೆ. ಸೊ ಈ ಕೆಳಗಡೆ ನಿಮಗೆ ಜಿಲ್ಲೆಗಳು ಕೊಟ್ಟಿದ್ದಾರೆ, ಯಾವ ಜಿಲ್ಲೆಗೆ ಅಂತ. ಬಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ,
ವಿಜಯನಗರ ಡಿಸ್ಟ್ರಿಕ್ಟ್ಸ್ ಒಂದೇ ಅಂತ ಕೊಟ್ಟಿದ್ದಾರೆ ಆಯ್ತಾ. ಸೊ ಇದು 3ನೇ ಸ್ಟೆಪ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದು ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ಮತ್ತೆ ದಕ್ಷಿಣ ಕನ್ನಡ, ಧಾರವಾಡ ಆಯ್ತಾ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ ಡಿಸ್ಟ್ರಿಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ದು ಯಾವ ಊರಲ್ಲಿ ಇದ್ದೀರಾ, ನಿಮ್ಮ ಯಾವ್ದು ನಿಮ್ಮ ರೇಷನ್ ಕಾರ್ಡ್ ಇದೆ, ಸೊ ಅದನ್ನು ನೋಡಿಕೊಂಡು ನೀವು ಇಲ್ಲಿ 3 ಸ್ಟೆಪ್ಪಲ್ಲಿ ಯಾವ ಲಿಂಕ್ ಬೇಕು ಅನ್ನೋದು, ನೀವು ಯಾವ ಊರಲ್ಲಿ ಇದ್ದೀರಾ, ಯಾವ ಊರದ್ದು ರೇಷನ್ ಕಾರ್ಡ್ ಇದೆ ಅನ್ನೋದನ್ನು ನೋಡಿಕೊಂಡು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಎಕ್ಸಾಂಪಲ್ಗೆ ನನ್ನ ರೇಷನ್ ಕಾರ್ಡ್ ಇಲ್ಲ ನನ್ನ ಹತ್ರ, ಸೊ ನಿಮ್ಗೆ ಸಿಂಪಲ್ ಆಗಿ ತೋರಿಸ್ತೀನಿ ಆಯ್ತಾ. ಸೊ ನಾನು ಬೆಂಗಳೂರಿನಲ್ಲಿ ಇರೋದ್ರಿಂದ ಇವಾಗ ನಾನು ಸೊ ಮೊದಲನೇ ಒಂದು ಲಿಂಕ್ ಇದೆಯಲ್ಲ, ಸೊ ಬೆಂಗಳೂರು, ಅದನ್ನು ಕ್ಲಿಕ್ ಮಾಡ್ಕೊಡ್ತೀನಿ. ನಿಮ್ಗೆ ನೋಡ್ಬೋದು ಒಂದು ಇಂಟರ್ಫೇಸ್ ಓಪನ್ ಆಗಿರುತ್ತೆ. ಸೊ ಈ ಇಂಟರ್ಫೇಸ್ ಏನಪ್ಪ ತೋರಿಸ್ತಿದೆ ಅಂತ ಹೇಳಿದ್ರೆ, ನಿಮಗೆ ಇಲ್ಲೊಂದಷ್ಟು ಸ್ಟೆಪ್ಸ್, ಬಾಕ್ಸ್ಗಳು, ಕಾಲಮ್ಸ್ಗಳು ಇದ್ದಾವೆ. ಸೊ ಅದ್ರಲ್ಲಿ ನೀವು ಮಾಡಬೇಕು ಏನೂ ಇಲ್ಲ. 2ನೇ ಕಾಲಮಲ್ಲಿ ಕಾಣಿಸ್ತಿರ್ಬೋದು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತಿದೆ, ಪಡಿತರ ಚೀಟಿ ವಿವರ ಅಂತ. ಸೊ ಅದನ್ನು ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ. ಮಾಡಿಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಂಟರ್ಫೇಸ್ ಈ ರೀತಿ ಓಪನ್ ಆಗುತ್ತೆ. ಇದೇನಪ್ಪ ಅಂತ ಹೇಳಿದ್ರೆ ಸೆಲೆಕ್ಟ್ ವೆರಿಫಿಕೇಶನ್ ಟೈಪ್ ಅಂತಿರುತ್ತೆ. ಇಲ್ಲಿ ಒಂದು ವಿತ್ OTP ಮತ್ತು ಇನ್ನೊಂದು ವಿತೌಟ್ OTP ಅಂತಿರುತ್ತೆ ಆಯ್ತಾ. ಸೊ ಇದು ನಾರ್ಮಲ್ ಆಗಿ ವಿತ್ OTP ಬಂದ್ಬಿಟ್ಟು ಅಷ್ಟಾಗೇನು ಇದ್ರ ಸರ್ವರ್ ಇಶ್ಯೂ ಇದ್ದರೆ ಒಂದ್ಸಲ ವರ್ಕ್ ಆಗುತ್ತೆ, ಒಂದ್ಸಲ ವರ್ಕ್ ಆಗೋದಿಲ್ಲ. ಫಸ್ಟ್ ನೀವು ಟ್ರೈ ಮಾಡಿದ್ರೆ ಅಂದರೆ ವಿತ್ OTP ಟ್ರೈ ಮಾಡಿ. ವಿತ್ OTP ಟ್ರೈ ಮಾಡಿದ್ರೆ ಏನೇನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮದು ಸ್ಟೇಟಸ್ ಬಂದ್ಬಿಟ್ಟು ಎಲ್ಲ ಯಾರ್ದು ಫುಲ್ ಆಗಿದ್ರೆ ಎಲ್ಲರದು ಆಗಿದೆ ಅಂತ ತೋರಿಸುತ್ತೆ, ಆಗಿಲ್ಲ ಅಂದರೆ ಯಾರ್ದು ಆಗಿಲ್ಲ ಅಂತ ತೋರಿಸುತ್ತೆ. ಇದ್ರ ಫುಲ್ ಡೀಟೇಲ್ಸ್ ತೋರಿಸುತ್ತೆ. ಅದೇ ನೀವು ವಿತೌಟ್ OTPಲಿ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿ ಒಂದು 5 ಜನ ಇದ್ದೀರ ಅಂದರೆ 5 ಜನದಲ್ಲಿ ಇಬ್ಬರದಾಗಿದೆ ಅಂತ ತೋರಿಸುತ್ತೆ. ಇನ್ನು ಇಬ್ಬರದಾಗಿಲ್ಲ, ಇನ್ನು 3 ಜನದಾಗಿಲ್ಲ ಅಂತಂದರೆ 3 ಜನದಾಗಿಲ್ಲ ಅಂತ ತೋರಿಸುತ್ತೆ. ಅಂದರೆ ಇಂಥವ್ರದ್ದೇ ಆಗಿಲ್ಲ, ಇನ್ನೊಂದಾಗಿಲ್ಲ ಅಂತ ಅದನ್ನು ಡೀಟೇಲಾಗಿ ತೋರಿಸ್ಬೇಕು. ಓಕೆನಾ. ವಿತೌಟ್ OTPಲಿ ನೀವು ಫಸ್ಟ್ ಟ್ರೈ ಮಾಡೋದಂದರೆ ವಿತ್ OTP ಟ್ರೈ ಮಾಡಿ. ಅದಾಗಿಲ್ಲ ಅಂತಂದರೆ ಆಮೇಲೆ ವಿತೌಟ್ OTPಲಿ ಟ್ರೈ ಮಾಡಿಬಿಟ್ಟು ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು, ಯಾರ್ದು KYC ಆಗಿದೆ ಆಗಿಲ್ಲ ಅನ್ನೋದನ್ನು ಚೆಕ್ ಮಾಡ್ಕೋಬೋದು. ಓಕೆನಾ. ಸೊ ಇಲ್ಲಿ ಬಂದ್ಬಿಟ್ಟು ನಾನೀಗ ವಿತೌಟ್ OTP ಮೇಲೆ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಕಾಲಮ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಾಣಿಸ್ತಿರತ್ತೆ. ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. RC ನಂಬರ್ ಅಂದ್ಬಿಟ್ಟು ನಿಮ್ಗೆ ಒಂದು ಕಾಲಮ್ ತೋರಿಸ್ತಿದೆ. ಸೊ RC ನಂಬರ್ ಅಂತೇಳಿ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಏನಿರುತ್ತೆ, ಸೊ ಅದನ್ನೇ ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ ನನ್ನ ಹತ್ರ ರೇಷನ್ ಕಾರ್ಡ್ ಇಲ್ಲ, ಸೊ ಅದರಿಂದ ನಾನು ಇಲ್ಲೇನು ತೋರ್ಸೋಕ್ಕಾಗಲ್ಲ, ಸುಮ್ಮನೆ ಏನೋ ಪ್ರೆಸ್ ಮಾಡಿದ್ದೀನಿ. ಇವಾಗ ಅಲ್ಲಿ ಏನೋ ಒಂದು ರ್ಯಾಂಡಮ್ ಆಗಿ ಹಾಕಿ ತೋರಿಸ್ತೀನಿ. ಸೊ ಈಗ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಅಂತ ಅಂದ್ಕೊಳ್ಳಿ, ಹತ್ಕೊಂಡ ಮೇಲೆ ಪಕ್ಕದಲ್ಲಿ ನಿಮ್ಗೆ ಈ ಕಡೆ ಗೋ ಅಂತ ಆಪ್ಷನ್ ಇರುತ್ತೆ. ಇದನ್ನು ಗೋ ಅಂತ ಪ್ರೆಸ್ ಮಾಡಿಕೊಂಡ್ರೆ ನಿಮ್ಮದು ನೋಡಿ, ಈಗ ನಾನು ಏನೇನೋ ನನ್ನ ರೇಷನ್ ಕಾರ್ಡ್ ನಂಬರ್ ಹಾಕಿಲ್ಲ ಕರೆಕ್ಟಾಗಿ, ಅದಕ್ಕೋಸ್ಕರ ಇದು ತೋರಿಸೋ ಸರ್ವರ್ ಎಲ್ಲ ನಾನು ತೋರಿಸ್ತಾ ಇದೆ. ಓಕೆ, ನೀವು ಕರೆಕ್ಟಾಗಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಗೋ ಅಂತ ಕೊಟ್ಟರೆ ಅದ್ರಲ್ಲಿ ನಿಮಗೆ ಡೀಟೇಲ್ಸ್ ಬಂದ್ಬಿಡುತ್ತೆ. ಯಾರ್ಯಾರ್ದು KYC ಆಗಿದೆ, ಯಾರ್ಯಾರ್ದು KYC ಆಗಿಲ್ಲ, ಟೋಟಲ್ ನಿಮ್ಮದು ಆ ಒಂದು ರೇಷನ್ ಕಾರ್ಡಲ್ಲಿ ಈ ಒಂದು ಮೆಂಬರ್ಸಲ್ಲಿ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅವಾಗ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಒಬ್ಬೊಬ್ರಿಗೆ ಗೊತ್ತಿರೋದಿಲ್ಲ, ಒಬ್ಬೊಬ್ರು ಮಾಡಿಸಿದ್ದೀವಿ ಅಂತ ಅಂದ್ಕೊಂಡಿರ್ತಾರೆ, ಒಬ್ಬೊಬ್ರು ಮಾಡಿಸಿದ್ದೀವ ಇಲ್ವಾ ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಅಂಥವ್ರಿಗೆ ಇದನ್ನು ಚೆಕ್ ಮಾಡಿಕೊಂಡು ನೀವು ಮಾಡಿಸಿಲ್ಲ ಅಂತಂದರೆ ಹತ್ರ ಎಲ್ಲಿ ಮಾಡ್ತಾರೆ ನೀವು ಅಲ್ಲಿ ಹೋಗ್ಬಿಟ್ಟು KYC ಅನ್ನೋದನ್ನು ನೀವು ಮಾಡಿಸ್ಕೋಬಹುದಾಗಿರುತ್ತೆ. ಸೊ ಇದು ಸ್ನೇಹಿತರ ವಿಷಯ. ಯಾರಾದರೂ ಮಾಡಿಸ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಬೇಗ ಚೆಕ್ ಮಾಡಿಕೊಂಡು ಹೋಗಿ KYCನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಸುಮ್ಮನೆ ಕ್ಯಾನ್ಸಲ್, ನಿಮ್ದು ಹೆಸರು ರಿಮೂವ್ ಆಗೋದು ಅಥವಾ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ತುಂಬ ತೊಂದರೆ ಆಗುತ್ತೆ. ಗೌರ್ಮೆಂಟಿಂದ ಬಿಡುವಂಥ ಸ್ಕೀಮ್ಸ್ಗಳಿಗೆ ಯಾವುದಕ್ಕೂ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ ಆಯಿತಾ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಬಗ್ಗೆ ಅಂತ ಅನಿಸ್ತಾ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಟೇಕ್ ಕೇರ್, ಸಿ ಯು, ಬೈ.